ಸೋಷಲ್ ಮೀಡಿಯಾ ಕನ್ಸಲ್ಟೆಂಟ್ ಆಗಬೇಕಾದ್ರೆ ಏನೇನು ನಿಮಗೆ ಬೇಕಾದಂಥ ಕ್ವಾಲಿಫಿಕೇಷನ್, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇರಬೇಕಂತ ಏನೂ ಇಲ್ಲ. ಇದ್ದರೆ ಒಳ್ಳೆಯದು. ನಾನು ಬರೇ SSLC ಮಾಡಿದ್ದೇನೆ, PUC ಮಾಡಿದ್ದೇನೆ, ಡಿಗ್ರಿ ಮಾಡಿದ್ದೇನೆ, PhD ಮಾಡಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದೇನೆ, ಡೆಂಟಲ್ ಮಾಡಿದ್ದೇನೆ, ಯಾರೂ ನಿಮ್ಮ ಹತ್ರ ಕೇಳೋದಿಲ್ಲ. ಇಂಥದೇ ಒಂದು ಪ್ರೀ ರಿಕ್ವಿಸಿಟ್ಸ್ ಅಂತ ಬೇಕಾಗಿಲ್ಲ. ನಿಮಗೆ ಮಾತಾಡ್ಲಿಕ್ಕೆ ಬಂದರೆ ಸಾಕು, ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ಸಾಕು, ಮತ್ತು ನಿಮಗೆ ಕರೆಕ್ಟಾಗಿ ಕೂತ್ಕೊಂಡು ಎಲ್ಲವನ್ನು ಪ್ಲ್ಯಾನ್ ಮಾಡಲಿಕ್ಕೆ ಬಂದರೆ ಸಾಕು. ಅದಾದಮೇಲೆ ನಿಮಗೆ ಕಲೀಲಿಕ್ಕೆ ಎಷ್ಟು ಸಮಯ ಬೇಕು? ನಾನು ನೋಡಿದ ಹಾಗೆ 3 ತಿಂಗಳಿನಿಂದ 1 ವರ್ಷ ಕ್ವಶನ್ ಮಾರ್ಕ್ ಅಂತ ಹಾಕ್ತೇನೆ. ಅಂದರೆ ಆ 3 ತಿಂಗಳಿನಲ್ಲಿ ನೀವು ಎಷ್ಟು ಕೆಲಸ ಮಾಡಿದ್ದೀರಿ. ಅಲ್ಲಿಯೂ ಕೂಡ ಈಗಿರುವ ಕೆಲಸದಲ್ಲಿ ಮಾಡ್ತಿರುವ ಕಳ್ಳತನವನ್ನು ಕಂಟಿನ್ಯೂ ಮಾಡಿದ್ರೆ ಅದೇನೂ ಆಗೋದಿಲ್ಲ. ನಾನು ಬಹಳ ವರ್ಷಗಳಿಂದ ಜನ ನೋಡ್ತಾ ಇದ್ದೇನೆ, ಏನಾದರೂ ಕೆಲಸ ಕೊಟ್ಟರೆ ಆ ಕೆಲಸವನ್ನು ಜನ ಮುಗಿಸೋದಿಲ್ಲ. ಯಾಕಂದರೆ ಮುಗಿಸಿದ ತಕ್ಷಣ ಬಾಸ್ ಮತ್ತೆ ಬೇರೆ ಕೆಲಸ ಕೊಡ್ತಾರಲ್ಲ, ಸೊ ಅದನ್ನು ಎಳೆಯೋದು, ಚೂಯಿಂಗಮ್ ಥರ, ರಬ್ಬರ್ ಥರ ಎಳೆಯೋದು. ಆ ಥರ ಮಾಡ್ತಾ ಇದ್ದರೆ ಜೀವನದಲ್ಲಿ ನಾವೆಂದೂ ಮುಂದಕ್ಕೆ ಬರೋದಿಲ್ಲ. ಒಂದು ಕೆಲಸವನ್ನು ಕೊಟ್ಟ ತಕ್ಷಣ ಅದು ಮುಗಿಸಿ ಇನ್ನೇನು ಕೆಲಸ ಅಂತ ನಾವೇ ಕೇಳಿದ್ರೆ ಆಫೀಸ್ನಲ್ಲಿ ನಮಗೆ ಪ್ರಮೋಷನ್ ಸಿಗುತ್ತೆ. ಮತ್ತು ಈಗ 3 ತಿಂಗಳಿಂದ 1 ವರ್ಷ ಅಂತ ಹೇಳಿದೆ. ವರ್ಕಿಂಗ್ ಅವರ್ಸ್, ನೀವೇನು ಮೊದಲು ಯಾವುದೋ ಕಂಪನಿನಲ್ಲಿ ಅಕೌಂಟೆಂಟ್ ಆಗಿದ್ದೀರಿ, ಇಲ್ಲ ಒಂದು ಕಂಪನಿಯಲ್ಲಿ ರಿಸೆಪ್ಷನಿಸ್ಟೇ ಆಗಿದ್ದೀರಿ, ಆದರೆ ನಿಮಗೆ ಬೇಕಾದಷ್ಟು ದೊಡ್ಡ ಕನಸಿದೆ ಅಂತಂದರೆ ನೀವು ನಿಮ್ಮ ಸಾಯಂಕಾಲ 6 ಗಂಟೆ ಮೇಲೆ ಅದೇನು ಕೆಲಸ ಸಿಗುತ್ತೋ ನೀವು ಮತ್ತೆ ಒಂದು ಅಂದಾಜು 7ರಿಂದ 9, 10ರವರೆಗೆ ಇಂತಹ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು, ಆಗಲೇ ಹೇಳಿದಾಗೆ ಒಂದು ಪ್ರಾಜೆಕ್ಟ್ ಮುಗಿದ್ರೆ ಇನ್ನೊಂದು ಪ್ರಾಜೆಕ್ಟ್ ಕೊಡಿ ಅಂತ ಇಸ್ಕೊಂಡು ಮಾಡ್ತೀನಿ ಅಂತಂದರೆ ನಿಮಗೆ ಬೇಕಾದಷ್ಟು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ. ಅದಾದಮೇಲೆ ನಿಮಗೆ ಅರ್ನಿಂಗ್ ಪೊಟೆನ್ಷಿಯಲ್ ಹೇಳ್ತಾ ಇದ್ದೇನೆ. ಮಿನಿಮಮ್ ಅಂತಂದರೆ ಸ್ವಲ್ಪ ಒಂದು 2 ವರ್ಷ ಕಳೆದ ಮೇಲೆ 30ರಿಂದ 50 ಸಾವಿರ ಪರ್ ಮಂತ್. ಇದು ನಾನು ಪಾರ್ಟ್ ಟೈಮಲ್ಲಿ ಹೇಳ್ತಿರೋದು. ಫುಲ್ ಟೈಮ್ ಓದ್ಕೊಳ್ಳಿ ಡಬಲ್ ಟ್ರಿಪಲ್ ಆಗೋಗುತ್ತೆ. ಆಮೇಲೆ ನಿಮಗೆ ಟೀಮ್ ಏನೂ ಬೇಕಾಗಿಲ್ಲ. ಒಂದು ದೊಡ್ಡ ಟೀಮ್ ಬೇಕು, ದೊಡ್ಡ ಆಫೀಸ್ ಬೇಕು, ಏನೂ ಇಲ್ಲ. ಟೋಟಲಿ ವರ್ಕ್ ಫ್ರಮ್ ಹೋಮ್. ಇಲ್ಲಿ ನಾನು ಆಗಲೇ ಹೇಳಿದಾಗೆ ನೀವು ಮುತುವರ್ಜಿಯನ್ನು ವಹಿಸಿ ಬಿಸ್ನೆಸ್ಸನ್ನು ಕಡಾಖಂಡಿತವಾಗಿ ಮೇಲಕ್ಕೆ ತೊಗೊಂಡೋಗ್ತೀನಿ ಅಂತಂದರೆ ಆವಾಗ ಜನ ನಿಮಗೆ ಫಿಕ್ಸ್ಡ್ ಕೊಡೋದಿಲ್ಲ, ಪರ್ಸಂಟೇಜ್ ಕೊಡ್ತಾರೆ. ಮತ್ತು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾನೆ. ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ಗಳನ್ನು ರಿಲೀಸ್ ಮಾಡಿದರೆ ನಾವು ಮೀಡಿಯಾ ಕಂಪನಿಗಳಿಗೆ 15% ಕೊಡ್ತೇವೆ. ಅಂದರೆ ಆ ಕಂಪನಿ ನ್ಯೂಸ್ ಪೇಪರ್ ಅವ್ರು ಕೊಡ್ತಾರೆ, ನಾವು ಅದನ್ನು ಸೇರಿಸಿ ಹಾಕಿರ್ತಾರೆ. ಹಾಗೆಯೇ ನೀವು ಗೂಗಲ್ ಮತ್ತು ಯೂಟ್ಯೂಬ್ ಮತ್ತು ಲಿಂಕ್ಡ್ಇನ್ ಇವುಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾದ್ರೆ ಗೂಗಲ್ ಕೂಡ 15% ಕೊಡುತ್ತೆ. ಓಕೆ. ಅಂದರೆ ನೀವೀಗ ಯಾರದ್ದೋ ಕಂಪನಿ ಅಡ್ವರ್ಟೈಸ್ಮೆಂಟ್ಗಳನ್ನು ರಿಲೀಸ್ ಮಾಡ್ತಾಯಿದ್ದೀರಿ. ಆ ಕಂಪನಿಯ ಅಡ್ವರ್ಟೈಸಿಂಗ್ ಬಜೆಟು ವರ್ಷಕ್ಕೆ 30 ಲಕ್ಷ ಎಂದಿಟ್ಟುಕೊಂಡ್ರೆ 4.5 ಲ್ಯಾಕ್ಸ್ ನಿಮ್ಮದಾಗುತ್ತೆ. ಹೆಚ್ಚಿನವರಿಗೆ ಅಡ್ವರ್ಟೈಸ್ಮೆಂಟ್ಗಳನ್ನು ಗೂಗಲಲ್ಲಿ ಹಾಕುವುದು ಹೇಗೆ ಅಂತ ಗೊತ್ತಿಲ್ಲ, ಮತ್ತು ಅದನ್ನು ಒಂದಷ್ಟು ಸ್ಪೆಸಿಫಿಕ್ ಆಗಿ ಮಾಡೋದು ಹೇಗೆ ಅಂತಲೂ ಗೊತ್ತಿಲ್ಲ. 15% ಸಿಗುತ್ತೆ. ನೀವು 4-5 ಕಂಪನಿಗಳು ಹಿಡ್ಕೊಂಡ್ರೆ ವರ್ಷಕ್ಕೆ 10-20 ಲಕ್ಷ ಅದರಲ್ಲೇ ಬಂತು. ಪ್ಲಸ್ ನಿಮಗೆ ಮೀಡಿಯಾ ಕನ್ಸಲ್ಟೆಂಟ್ ಅಂತ ಒಂದಷ್ಟು 30ರಿಂದ 50 ಸಾವಿರ ರೂಪಾಯಿನೂ ಕೊಡ್ತಾರೆ. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಸೋಷಲ್ ಮೀಡಿಯಾದಲ್ಲಿ ಪ್ಲ್ಯಾಟ್ಫಾರ್ಮ್ಗಳು ಯಾವುದು ಒಂದು ಪಟ್ಟಿಯನ್ನು ಹೇಳ್ತಾ ಇದ್ದೇನೆ. ಇವುಗಳಲ್ಲಿ ನೀವು ಒಂದಷ್ಟು ಪ್ರಾವೀಣ್ಯತೆಯನ್ನು ಪಡೆಯಬೇಕು. ಮೊದಲನೇದು ಯೂಟ್ಯೂಬ್, 2ನೇದು ಫೇಸ್ಬುಕ್, 3ನೇದು ಇನ್ಸ್ಟಾಗ್ರಾಮ್, 4ನೇದು ಲಿಂಕ್ಡ್ಇನ್, 5ನೇದು ಟ್ವಿಟ್ಟರ್, 6ನೇದು ವಾಟ್ಸಪ್, 7 ಟೆಲಿಗ್ರಾಮ್, 8 ಇಮೇಲ್ ಮಾರ್ಕೆಟಿಂಗ್, 9 SMS ಮಾರ್ಕೆಟಿಂಗ್. ಇದರ ರೀಚ್ ಎಷ್ಟು ಅಂತಲೂ ಹೇಳ್ತೇನೆ. ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಫೇಸ್ಬುಕ್ಕು ಲೀಡಿಂಗು. ಅಂದಾಜು 30-40 ಕೋಟಿ ಜನ ಅದನ್ನು ಬಳಸ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಯೂಟ್ಯೂಬ್. ಆದರೆ ನಿಮಗೆ ನಾನು ಕೊಡ್ತಾ ಇರುವಂಥ ಫೀಡ್ಬ್ಯಾಕ್ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಫೇಸ್ಬುಕ್ಕು ದಿನದಿಂದ ದಿನಕ್ಕೆ ಕೆಳಗೆ ಹೋಗ್ತಾ ಇದೆ, ಯೂಟ್ಯೂಬ್ ಮುಂದಕ್ಕೆ ಹೋಗ್ತಾ ಇದೆ.
ಯೂಟ್ಯೂಬ್ನಲ್ಲಿ ನಾನು ವಿಡಿಯೋಗಳನ್ನು ಹಾಕಿಸ್ತೇನೆ, ನಿಮ್ಮ ಬಿಸ್ನೆಸ್ಸನ್ನು ವೃದ್ಧಿ ಮಾಡಿಕೊಡ್ತೇನೆ ಅಂತಂದರೆ ಜನ ಕ್ಯೂ ನಿಲ್ತಾರೆ. ಎಲ್ಲಿಯವರೆಗೆ ಅಂತಂದರೆ ಯೂಟ್ಯೂಬ್ ಒಂದು ಚಾನಲನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಜನಕ್ಕೆ ಗೊತ್ತಿಲ್ಲ. ಉದಾಹರಣೆ ಕೊಡ್ತೇನೆ, ನನಗೆ ಬೇಕಾದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಆಗಾಗ ಕೇಳ್ತಾರೆ ನನ್ನ ಯೂಟ್ಯೂಬ್ ನೋಡಿಕೊಂಡು ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ನನ್ನ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ದೊಡ್ಡ ದೊಡ್ಡ ಜಸ್ಟಿಸ್ಗಳು ಇದ್ದಾರೆ, ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸು ಇದ್ದಾರೆ, ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ. ನಾನು ಅವರಿಗೆ ಒಂದು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. ಇದನ್ನು ನಾನು ಸೀರಿಯಸ್ ಆಗಿ ತಗೋತೀನಿ ಅಂತಂದರೆ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾನು 10,000 ಚಾರ್ಜ್ ಮಾಡ್ತೇನೆ, ಮತ್ತು ಅದರಲ್ಲಿ ವೀಡಿಯೋಗಳನ್ನು ಹಾಕೋದಕ್ಕೆ ಹೇಳ್ಕೊಡೋದಕ್ಕೆ ನಿಮಗೆ ಮತ್ತೆ 10,000 ಚಾರ್ಜ್ ಮಾಡ್ತೇನೆ ಅಂತ ಪಟ್ಟಿ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹತ್ರ ಬೇಕಾದಷ್ಟು ಜನ ಬರ್ತಾರೆ. ಮತ್ತು ನನ್ನದೇ ಆದಂಥ ಯೂಟ್ಯೂಬ್ ಸ್ಟೇಷನ್ ನನ್ನ ಹತ್ರ ಇರಬೇಕು. ಅದಾದಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಯೂಟ್ಯೂಬ್ನಲ್ಲಿ ಏನೇನು ಕ್ಯಾಟಗರಿಗಳಿದ್ದಾವೆ ಅದನ್ನು ಮುಂದಿನ ಸೆಗ್ಮೆಂಟಲ್ಲಿ ಹೇಳ್ತೇನೆ. ಈಗ ಯೂಟ್ಯೂಬ್ನಲ್ಲಿ ಇಡೀ ಪ್ರಪಂಚದಲ್ಲಿ 260 ಕೋಟಿ ಜನ ಅದನ್ನು ಬಳಸ್ತಾ ಇದ್ದಾರೆ. ಭಾರತದಲ್ಲಿ 47 ಕೋಟಿ ಜನ ಯೂಟ್ಯೂಬ್. ಆಮೇಲೆ ಡೈಲಿ ಆ್ಯಕ್ಟಿವ್ ಆಗಿರುವವರು 12 ಕೋಟಿ. ಅದರಲ್ಲಿ ಗಂಡಸರು 54%, ಹೆಂಗಸರು 46%. ಅದಾದಮೇಲೆ ಮೇಜರ್ ಏಜ್ ಗ್ರೂಪು 25ರಿಂದ 34 ವರ್ಷದವರು 21%, 35ರಿಂದ 44 ವರ್ಷದವರು 17%. ಆಮೇಲೆ ಒಂದು ದಿನಕ್ಕೆ ಯೂಟ್ಯೂಬಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡುವವರು 500 ಕೋಟಿ ಜನ, 500 ಕೋಟಿ ಜನ ಪ್ರಪಂಚದಲ್ಲಿ. ಆಮೇಲೆ ಒಬ್ಬ ವ್ಯಕ್ತಿ ಆ್ಯಾವರೇಜ್ ಆಗಿ ಒಂದು ತಿಂಗಳಿಗೆ 24 ಗಂಟೆಗಳ ಕಾಲ ತಿಂಗಳಿಗೆ ಯೂಟ್ಯೂಬನ್ನು ನೋಡ್ತಾರೆ. ಆಮೇಲೆ ಇದು ಗೂಗಲ್ ಏನಿದೆ ಸರ್ಚ್ ಮಾಡ್ತಾರಲ್ಲ ಅದಕ್ಕಿಂತ ನೆಕ್ಸ್ಟ್ ಬರುವಂಥದ್ದು ಯೂಟ್ಯೂಬ್. ಆಮೇಲೆ ಯೂಟ್ಯೂಬು 100 ದೇಶಗಳಲ್ಲಿ ಸಕ್ರಿಯವಾಗಿದೆ. ಆಮೇಲೆ 70% ಜನ ಅವರ ವಸ್ತುಗಳನ್ನು ಖರೀದಿ ಮಾಡೋದು ಮತ್ತು ಯಾವ ಕಂಪನಿಗೆ ನಾನು ಯಾವ ಕಂಪನಿಯ ಸರ್ವಿಸನ್ನು ನಾನು ಪಡೆಯಬೇಕು, ನಾನು ಎಸ್ ಬ್ಯಾಂಕಿಗೆ ಹೋಗಬೇಕು ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡೋದು ಯೂಟ್ಯೂಬಿನ ವಿಡಿಯೋಗಳಿಂದ. ಸೊ ಆ ರಿವ್ಯೂಸ್, ಆ ವಿಡಿಯೋಸಿಂದ ಹೆಚ್ಚು ಜನ ಬರ್ತಾರೆ. ಓಕೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್, ನೀವು ಯೂಟ್ಯೂಬನ್ನು ನೋಡಬೇಕಾದ್ರೆ ಮೊದಲಿಗೆ ಒಂದು 5 ಸೆಕೆಂಡ್ ಒಂದು ವಿಡಿಯೋ ಬರುತ್ತೆ. ಅಲ್ಲಿ ನಿಮ್ಗೆ ಹೇಳುತ್ತೆ ಸ್ಕಿಪ್ ದ ಆ್ಯಡ್ ಅಂತ ಬರುತ್ತೆ. ನೀವು ಯಾವುದೇ ಯೂಟ್ಯೂಬ್ ವಿಡಿಯೋನ ನೋಡಿದ್ರೂ ಮೊದಲ 5 ಸೆಕೆಂಡ್ ಬರುತ್ತೆ. ನೀವು ಅದನ್ನು ಹಾಗೆ ಬಿಟ್ಟರೆ ಅದು ಮುಂದಕ್ಕೆ ಹೋಗುತ್ತೆ. ಇನ್ನೊಂದು 3 ನಿಮಿಷ 4 ನಿಮಿಷ ಹೋಗಿ ಮತ್ತು ಅಲ್ಲಿಂದ ಮತ್ತೊಂದು ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ. ಇಲ್ಲಿ ಬರುವಂಥ ಯೂಟ್ಯೂಬ್ನಲ್ಲಿರುವಂಥ ವೀಡಿಯೋಗಳನ್ನು ನೀವು ಯಾರಾದರೂ ವೀಕ್ಷಣೆ ಮಾಡಿದ್ರೆ ಆ ಯೂಟ್ಯೂಬ್ ಚಾನಲ್ನವನಿಗೆ ಒಂದು ಅಂದಾಜು 68% ರೆವೆನ್ಯೂವನ್ನು ಯೂಟ್ಯೂಬ್ನವ್ರು ಕೊಡ್ತಾರೆ ನಿಮಗೆ. ಅಂದರೆ ಭರತ್ ಚಂದ್ರ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ವಿಡಿಯೋಗಳನ್ನು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿದವರ ಹತ್ರ ಏನು ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೋ ಅದರಲ್ಲಿ 68% ನಿಮಗೆ ಕೊಡಲಾಗುವುದು. ಆದ್ದರಿಂದ ಯೂಟ್ಯೂಬ್ ಸ್ಟೇಷನ್ ಕ್ರಿಯೇಟ್ ಮಾಡಿದವರು ಕೂಡ ಬೇಕಾದಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು, ಈ ಯೂಟ್ಯೂಬ್ ಸ್ಟೇಷನ್ಗಳಲ್ಲಿ ನಾವು ಮಾಡಿದರೆ ಭಾರತೀಯರು ಮಾತ್ರ ನೋಡ್ತಾರೆ. ಆದರೆ ನೀವು ಮಾಡ್ತಾ ಇರುವಂತಹ ವಿಡಿಯೋದಲ್ಲಿ ಅದು ಬಹಳ ಚೆನ್ನಾಗಿದ್ದು, ಅದು ಇಂಗ್ಲೀಷ್ನಲ್ಲಿದ್ದು ಮತ್ತು ಅದು ಪಾಶ್ಚಾತ್ಯರಿಗೂ ಹಿಡಿಸುತ್ತೆ ಅಂತ ಆದರೆ ಅಲ್ಲಿ ಬರುವ ಅಡ್ವರ್ಟೈಸ್ಮೆಂಟಿಗೆ ರೆವೆನ್ಯೂ ಜಾಸ್ತಿ. ಯಾಕಂದರೆ ಅವರು ಡಾಲರ್ನಲ್ಲಿ ಕೊಡ್ತಾರೆ, ನಾವು ರೂಪಾಯಲ್ಲಿ ಕೊಡ್ತೇವೆ. ಈಗ ನಾನು ಹೇಳ್ತಾ ಇರೋದ್ರಲ್ಲಿ 2. ಒಂದು, ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಕೊಳ್ಳೋದು ಒಂದು. 2ನೇದ್ದು, ಬೇರೆಯವರಿಗೆ ಯೂಟ್ಯೂಬ್ ಚಾನಲನ್ನು ಮಾಡಲಿಕ್ಕೆ ಹೇಳಿಕೊಟ್ಟು ಅದರಲ್ಲಿ ದುಡ್ಡು ಮಾಡುವಂಥದ್ದು. ಮುಂದೆ ನಾನು ಫೇಸ್ಬುಕ್ಕಿಗೆ ಬರ್ತೇನೆ. ಫೇಸ್ಬುಕ್ಕಿದ್ದು ರೀಚು 291 ಕೋಟಿ ವರ್ಲ್ಡಲ್ಲಿ, ಭಾರತದಲ್ಲಿ 33 ಕೋಟಿ, ಮೇಲ್ಸ್ 56, ಫಿಮೇಲ್ಸ್ 44, ಮತ್ತು ನಂಬರ್ ಆಫ್ ವಿಡಿಯೋಸ್ ವಾಚ್ 400 crores ಪರ್ ಡೇ. ಒಂದು ದಿನಕ್ಕೆ 400 ಕೋಟಿ ವಿಡಿಯೋಗಳನ್ನು ನೋಡ್ತಾರೆ. ಮತ್ತು ಫೇಸ್ಬುಕ್ಕನ್ನು ನೋಡುವವರು
ತಿಂಗಳಿಗೆ 20 ಗಂಟೆ, ಒಬ್ಬ ವ್ಯಕ್ತಿ ತಿಂಗಳಿಗೆ 20 ಗಂಟೆ. ಆಮೇಲೆ ಫೇಸ್ಬುಕ್ನಲ್ಲಿ ನೀವು ಪ್ರೊಫೈಲ್ಗಳನ್ನು ನೋಡ್ಬೋದು, ಅಡ್ವರ್ಟೈಸ್ಮೆಂಟ್ ನೋಡ್ಬೋದು, ಮತ್ತು ಫೇಸ್ಬುಕ್ನಲ್ಲಿ ನೀವು ಬಿಸ್ನೆಸ್ ಪೇಜನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಮಾಡಿ ನಿಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ಬೋದು. ಅಂದರೆ ಫೇಸ್ಬುಕ್ನಲ್ಲಿ ನೀವು ಮಾಸ್ಟ್ರಿಯನ್ನು ಪಡೀತೇನೆ, ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಮಾಸ್ಟ್ರಿಯನ್ನು ನಾನು ಗಳಿಸ್ತೇನೆ ಅಂತಂದರೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಭಾಳ ಜನ ಬರ್ತಾರೆ. ಹಾಗೂ ಅವುಗಳ ಮೇಲೆ ನಿಮ್ಮದೇ ಆದಂಥ ಟೀಚಿಂಗ್ ಮಾಡ್ಯೂಲನ್ನು ಕೂಡ ಸಿದ್ಧಪಡಿಸಿ ಅದನ್ನು ಕೂಡ ಜನರಿಗೆ ಉಣಬಡಿಸ್ಬೋದು. ಯಾಕಂದರೆ ಜನರಿಗೆ ಅದು ಸುದ್ದಿ ಏನೂ ಗೊತ್ತಿಲ್ಲ. ಅಂದರೆ ಸಾಕಷ್ಟು ಅವೆನ್ಯೂಸ್ ಇದೆ, ಕೆಲಸದ ಅಭಾವ ಇಲ್ಲ, ಕೆಲಸ ಮಾಡುವವರ ಅಭಾವ ಇದೆ. ಹೀಗಾಗಿ ನಾವು ನಮ್ಮ ಸ್ಕಿಲ್ಸ್ ಇಂಥದ್ರಲ್ಲಿ ಇದೆ, ನಮ್ಮ ಸ್ಕಿಲ್ ಸೆಟ್ ಇಂಥದ್ರಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಈ ಎಲ್ಲ 9 ಮಾರ್ಗಗಳು ಕೂಡ ಪರ್ಯಾಯ ಉದ್ಯೋಗವನ್ನು ನಮಗೆ ಸೃಷ್ಟಿಸ್ಕೊಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಿದ್ವಿ. ಹೆಚ್ಚಿನ ಒಂದು ಯಾವುದು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಸಮಯ ಹಾಗೂ ಪ್ಯಾಷನ್, ಕಲಿಕೆಯ ಒಂದು ಹಂಗರ್ ಅಥವಾ ಒಂದು ಥರ್ಸ್ಟ್ ಇದ್ರೆ ಖಂಡಿತ ಎಲ್ಲರೂ ಕೂಡ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ವಂದನೆಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ನೆಮ್ಮದಿಯ ಮಾತು. ಮತ್ತಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನದೊಂದಿಗೆ ಸರಳ ಸೂತ್ರಗಳೊಂದಿಗೆ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.